ಒಂದು ನಿಮಿಷ ಮಾತಾಡ್ಬೋದು. ಅವತ್ತು ನಾವು ಹೋಗಿ ಸರ್ವೆ ಮಾಡಿಸಿದ ಮೇಲೆ ಅವ್ರ ಬಾವುಟಕ್ಕೆ ಇದ್ದಿದ್ದು ನಾವು ವಿಡಿಯೋಗ್ರಾಫರ್ಗೆ ಹೇಳಿದ್ವಿ. ಅಲ್ಲಿ ಏನಾಗಿದೆ ಗೊತ್ತಾ ಸರ್, ಕೆಲವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಅದನ್ನ ಅಕ್ರಮವಾಗಿ ಸೈಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವು ಸ್ಮಶಾನನ ಅಮೌಂಟ್ ತಗೊಂಡಿದ್ದಾರೆ. ಅದು ಎವಿಡೆನ್ಸ್ ಕೂಡ ನಮ್ಮ ಹತ್ರ ಇದೆ. ಈಗ ಅವ್ರೇನ್ ಮಾಡ್ತಿದ್ದಾರೆ, ರಾಜಕೀಯದ ಒತ್ತಡದ ಮೇರೆಗೆ ಅದನ್ನ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿ ಗೋಮಾಳ ಜಮೀನು ಅದು ಇದು ಯಾವುದು ಕೂಡ ಒಂದು ಪಾಣಿ ಮತ್ತು ಮೆಡಿಟೇಷನ್ ಏನು ಕೊಟ್ಟಿಲ್ಲ ನೀವು. ಅದಕ್ಕೆ ಮೊದಲು ಸ್ಮಶಾನಕ್ಕೆ ಆದ್ಯತೆ ಇರುತ್ತದೆ. ಹೌದಾ ಸರ್? ಅಳತೆ ಮಾಡಿದ್ದೇವೆ. ಹೌದಲ್ಲ, ಈ ಸ್ಮಶಾನಕ್ಕೆ ಖಾತೆ ಇದೆ ಸರ್. ಅದನ್ನ ಖಾಲಿ ಬಾವುಟ ನೆಟ್ಟಿರೋದಕ್ಕೆ ಈಗ ಇವ್ರೇನ್ ಮಾಡಿದ್ರೆ, ಖಾತೆ ಇದ್ರು ಸಹ ಅದೇ ವ್ಯಕ್ತಿಗೆ ನಿಮ್ಮ ಪಕ್ಕ ಏನ್ ನಿಂತಿದ್ದಾರೆ ಆ ವ್ಯಕ್ತಿಗೆ 77,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ ಸೈಟ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಗ್ರಾಮ ಪಂಚಾಯತಿ ಮೆಂಬರ್ ಕೊಟ್ಟ. ಈಗ ಅದೇ ವಿಚಾರಕ್ಕೆ ಅವ್ರು ಬೆಳಗ್ಗೆ ಬಂದು ಮಾತಾಡ್ಬೇಕಿದ್ರು. ನಾವು ಬರ್ತೀವಪ್ಪ, ಇದು ಅಧಿಕಾರಿಗಳ ಗಮನಕ್ಕೆ ತರಬೇಕು. ಪಾಪ ನಿಮಗೆ ಗೊತ್ತಿಲ್ಲ ಇಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರಂದ್ರೆ, ನಿಮಗೆ ಗೊತ್ತಿದ್ರೆ ನಿಮ್ಮ ಆಸ್ತಿನ ಮಾರ್ಕೊಂತಿದ್ದಾರೆ. ದಯವಿಟ್ಟು ಅದನ್ನ ಮಶಾನ ಮಾಡ್ಕೊಡಿ. ಅಧಿಕಾರಿಗಳು ಕೆಟ್ಟವರಾಗ್ಬಿಡ್ತಾರೆ. ಅಧಿಕಾರಿಗಳಿಗೆ ನಾವು ಕೆಟ್ಟವ್ರು ಮಾಡ್ತೀವಿ, ನಿಮ್ಮ ಹತ್ರ ಬಂದು ನಿಷ್ಠೂರ ಮಾತಾಡ್ತೀವಿ. ಈಗ ಬಡವ್ರಿಗೆ ಒಂದ್ ಸೈಟ್ ಬರುತ್ತೆ ಅಂದ್ರೆ 1 ಲಕ್ಷ ಖರ್ಚು ಮಾಡೋಕೆ ರೆಡಿ ಇರ್ತಾರೆ ಸರ್. ಅಲ್ಲಿ ಸಾಲ ಮಾಡ್ಕೊಂಡು ಕೊಟ್ಬಿಡ್ತಾರೆ, ಗೊತ್ತಿರಲ್ಲ ಅವರಿಗೆ. ಕಾಪಾಡಿಕೊಳ್ಳಲು ಸೂಚಿಸಬೇಕು. ಇಷ್ಟೇ ಸರ್ ನಾವು ಕೇಳೋದು, ಮತ್ತೇನು ಕೇಳಲ್ಲ. ಬರ್ತೀವಿ ಸರ್.